ದರ್ಶನ್ ಅಂಡ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿಯ ಕೊಲೆ ನಡೆದೋಯ್ತು. ವಿಪರೀತ ಕ್ರೂರತೆಯಿಂದ ಆತನನ್ನು ಹತ್ಯೆ ಮಾಡಿದ್ರು. ಪಟ್ಟಣಗೆರೆ ಶೆಡ್ನಲ್ಲಿ ಭಯಂಕರವಾಗಿ ಟಾರ್ಚರ್ ಕೊಟ್ಟರು. 2 ಲಾರಿಗಳ ನಡುವೆ ಕುಕ್ಕರಗಾಲಲ್ಲಿ ಕೂತ್ಕೊಂಡು ರೇಣುಕಾಸ್ವಾಮಿ ದೈನ್ಯತೆಯಿಂದ ಕೇಳ್ಕೊಂಡಿದ್ದಾನೆ ಪ್ರಾಣ ಭಿಕ್ಷೆಯನ್ನು. ರೇಣುಕಾ ಮುಂದೆ ದರ್ಶನ್, ಪವಿತ್ರ ಗೌಡ ಅಟ್ಟಹಾಸ ಮೆರೆದಿದ್ದಾರೆ. ಕೈಯನ್ನು ಮುಂದೆ ಚಾಚಿ ಗೋಗರಿತಾ ಇರ್ತಕ್ಕಂಥ ಫೋಟೋ ಅದು. ಬೇಡದರೂ ಕೂಡ ಕನಿಕರ ತೋರಿಸಿಲ್ಲ ರಾಕ್ಷಸ. ಆಗಲಾದರೂ ಬಿಟ್ಟು ಕಳಿಸ್ಬೇಕಾಗಿತ್ತು ಅಂತ ಸಾಕಷ್ಟು ಸಾರ್ತಿ ಅನಿಸುತ್ತೆ. ಈ ಫೋಟೋ ನೋಡಿದ್ರೆ ಎಂಥವ್ರಿಗೂ ಕೂಡ ಕರುಳು ಕಿತ್ತು ಬರುತ್ತೆ. ಅದೆಷ್ಟೋ ನರಳಿತ್ತೋ ಆ ಬಡ ಜೀವ. ನರಳಿನೇ ಪ್ರಾಣ ಬಿಟ್ಟಿರೋದಲ್ಲ, ಆತ ನರಳಿನೇ ಪ್ರಾಣ ಬಿಟ್ಟಿರೋದು. ಯಾವುದೋ ದೇಹದ ಒಂದು ಭಾಗಕ್ಕೆ ಹೊಡೆದ್ರು ಅಂತಂದರೆ ತಡ್ಕೋಬೋದು. ಅಡಿಯಿಂದ ಮುಡಿ ತನಕನೂ ಹೊಡೆದಿದ್ದಾರೆ. ಮೈ ಮೇಲೆ ಪ್ರಜ್ಞೆ ಇರಲಿಲ್ಲ, ಕುಡಿದಿದ್ರು. ಆ ಕುಡಿದಾಗ ಅವ್ರಿಗೆ ತಾವು ಏನು ಮಾಡ್ತಾ ಇದ್ದೀವಿ ಅಂತಕ್ಕಂಥದ್ದು ಅವ್ರಿಗೆ ಗೊತ್ತಾಗಿಲ್ಲ. ಅಂಥದ್ರಲ್ಲಿ ಒಬ್ಬನೇ ಒಬ್ಬ ಸಿಕ್ಕಿದಾನ ಪಾಪ. ಅವನಿಗೆ ಪ್ರತಿರೋಧ ತೋರ್ಸೋಕ್ಕೂ ಆಗ್ತಿಲ್ಲ. ಹೆಂಗೆ ತೋರಿಸ್ತಾನೆ ಪ್ರತಿರೋಧ? 14 ಜನ ಸೇರ್ಕೊಂಡು ಒಬ್ಬನ್ನ ಹೊಡೆದ್ರೆ ಏನೂ ಮಾಡೋಕ್ಕಾಗಲ್ಲ. ಹೊಡೆದಷ್ಟು ಹೊಡೆಸ್ಕೋಬೇಕಷ್ಟೇ. ಅಬ್ಬಬ್ಬ ಅಂದರೆ ಇವಾಗ ಮಾಡಿರೋ ಥರ ನನ್ನನ್ನು ಬಿಟ್ಬಿಡಿ, ಕ್ಷಮಿಸ್ಬಿಡಿ ಅಂತ ಕಾಲಿಗೆ ಬೀಳ್ಬೋದಷ್ಟೆ. ಆ ಕೆಲಸನೂ ಮಾಡಿದ್ದಾರೆ. ಈ ಫೋಟೋದಲ್ಲಿ ಗಮನಿಸ್ತಾ ಇದ್ದೀರಾ, ಆ ಕೆಲಸನೂ ಆಗೋಗಿದೆ. ಆದರೆ ಅವರ ಮನಸ್ಸು ಕರಗಲಿಲ್ಲ. ನಾನು ಆಗಲೇ ಹೇಳಿದಂತೆ ಈತ ಬೇಡ್ಕೊಂಡಷ್ಟು ಅವರ ಕ್ರೌರ್ಯ ಜಾಸ್ತಿ ಆಗಿದೆ. ಈತ ಬೇಡ್ಕೊಂಡಷ್ಟು ಮೈ ಮೇಲೆ ಏಟುಗಳು ಜಾಸ್ತಿ ಬಿದ್ದಿದೆ. ಈತ ಬೇಡ್ಕೊಂಡಷ್ಟು ಅವರು ಅಟ್ಟಹಾಸದಿಂದ ನಕ್ಕಿದ್ದಾರೆ. ಈತ ಬೇಡ್ಕೊಂಡಷ್ಟು ಕೂಡ ಇವನನ್ನು ಮುಗಿಸೇ ಬಿಡಬೇಕು ಅನ್ನೋ ತೀರ್ಮಾನಕ್ಕೆ ಬಂದಿದ್ದಾರೆ. ಯಾಕೆ ಅಂತಂದರೆ ಈ ಪ್ರಕರಣದಲ್ಲಿ ಇರೋರು ಯಾರು? ಡಿ ಬಾಸ್. ಏನು ಮಾಡಿದ್ರೂ ಹೊರಗೆ ಬರಲ್ಲ ವಿಚಾರ, ಯಾರಿಗೂ ಗೊತ್ತಾಗಲ್ಲ. ಏನಾದರೂ ಹೆಚ್ಚು ಕಡಿಮೆ ಆದರೂ ನೋಡ್ಕೋತಾರೆ ಅವರು. ಆ ಧೈರ್ಯನೂ ಇತ್ತು ಅವ್ರಿಗೆ. ಆಮೇಲೆ ಅವ್ರನ್ನ ಮೆಚ್ಚಿಸಬೇಕು. ದರ್ಶನ್ ಮೆಚ್ಚಿಸಬೇಕು, ಪವಿತ್ರ ಮೆಚ್ಚಿಸಬೇಕು. ಅವ್ರು ಮೆಚ್ಚಿಸಬೇಕು ಅಂತಂದರೆ ಈತನ ಮೇಲೆ ಹೊಡೆತ ಜಾಸ್ತಿ ಬೀಳಬೇಕು. ಯಾಕೆಂದರೆ ಆಕೆನೇ ಹೇಳೋಗಿದ್ದಿಲ್ಲ, ಕಿಲ್ ಹಿಮ್, ಬಿಡಬೇಡಿ ಅವನನ್ನು, ಹೊಡಿರಿ ಅಂತ, ಸಾಯಿಸಿಬಿಡಿ ಅಂತ. ಹಾಗಾಗಿ ಆತನ ಕೊಲೆ ನಡೆದೇ ಹೋಯಿತು ಕೊನೆಗೂ ಕೂಡ. ಬಟ್ ಇವೆಲ್ಲವೂ ಕೂಡ ಒಂದೊಂದು ರೀತಿಯಲ್ಲಿ ಬೇರೆಯವರಿಗೆ ಪಾಠ ಆಗಬೇಕು. ಕಾನೂನಿಗಿಂತ ದೊಡ್ಡವರು ಯಾರೂ ಇಲ್ಲ ಅಂತಕ್ಕಂಥದ್ದು ಪ್ರತಿಯೊಬ್ಬರೂ ಅರ್ಥ ಮಾಡ್ಕೋಬೇಕು. ಪಾಠ ಆಗಬೇಕು ಪ್ರತಿಯೊಬ್ಬರಿಗೂ ಕೂಡ ಇದು. ಹಾಗಾಗಲಿ ಅಂತಕ್ಕಂಥದ್ದೇ ಉದ್ದೇಶ. ನನ್ನಿಂದನೇ ಎಲ್ಲ ಅಂತ ಅಹಂನಿಂದ ಮೆರಿತಕ್ಕಂಥವರು ಇದನ್ನು ನೋಡಿ ಅರ್ಥ ಮಾಡ್ಕೋಬೇಕು. ಕಿಂಚಿತ್ತಾದರೂ ಪಶ್ಚಾತ್ತಾಪ ಪಡಬೇಕು, ಹೀಗೆ ಮಾಡಿಬಿಟ್ನಲ್ಲ ನಾನು ಅವತ್ತು ಅಂತ. ನನ್ನ ಪ್ರಕಾರ 14 ಜನಕ್ಕೆ ಅವತ್ತು ರೇಣುಕಾಸ್ವಾಮಿಯನ್ನು ಹೊಡೆದಿದ್ದು ನೆನಪೇ ಇಲ್ವೇನೋ. ಯಾಕೆಂದರೆ ಯಾರಿಗೂ ಮೈ ಮೇಲೆ ಪ್ರಜ್ಞೆ ಇರಲಿಲ್ಲ. ಹಾಗಾಗಿ ಅವ್ರು ರೀಕಾಲ್ ಮಾಡಿಕೊಂಡ್ರೂ ಗೊತ್ತಿಲ್ಲ ಅವ್ರಿಗೆ ಏನಾಯಿತು ಅಂತ. ಸಾಮಾನ್ಯವಾಗಿ ಈ ಥರ ಕ್ರೈಮ್ ಮಾಡ್ತಕ್ಕಂಥವ್ರು ಯಾರೂ ಕೂಡ ನಾರ್ಮಲ್ ಕಂಡೀಷನಲ್ಲಿ ಇರಲ್ಲ. ಇದ್ದರೆ ಅವ್ರಿಗೆ ಕೈ ನಡುಗುತ್ತಂತೆ. ಕೆಲವರು ಹೇಳೋದನ್ನು ಕೇಳಿದ್ದೀನಿ ನಾನು. ಅವರು ನಶೆನಲ್ಲಿದ್ದಾಗಲೇ ಕ್ರೈಮ್ ಮಾಡೋದಕ್ಕೆ ಸಾಧ್ಯ. ಅದೇನೋ ಹಿಡ್ಕೋತಾರಲ್ಲ, ಚಾಕು, ಚೂರಿ, ಲಾಂಗು, ಮಚ್ಚು ಅಂತ. ನಶೆನಲ್ಲಿದ್ದರೆ ಅದನ್ನು ಹಿಡ್ಕೊಳ್ಳೋ ತಾಕತ್ತು ಬರೋದು. ಹಾಗಾಗಿ ಅದೆಲ್ಲ ಮುಗಿದ ನಂತರ, ನಶೆಯೆಲ್ಲ ಇಳಿದ ನಂತರ ಏನು ಮಾಡಿದೆ ಅಂತಕ್ಕಂಥದ್ದೇ ಗೊತ್ತಿರಲ್ಲ ಅವ್ರಿಗೆ. ಆದರೆ ಆ ನಶೆಯಲ್ಲಿ ಮಾತ್ರ ಅವರು ಮನುಷ್ಯರಾಗಿರಲ್ಲ, ರಾಕ್ಷಸರಾಗಿರ್ತಾರೆ. ಆ ರಾಕ್ಷಸರಾದಾಗಲೇ ಈ ರೀತಿ ಹಲ್ಲೆ ಮಾಡೋದು. ಸಿನಿಮಾಗಳಲ್ಲಿ ನೋಡಿದ್ದೀವಿ ನಾವು. ಅಂಬರೀಷ್ ಅವ್ರದ್ದು ಅಂತ ಒಂದು ಸಿನಿಮಾ ಬಂತು. ಆ ಸಿನಿಮಾದಲ್ಲಿ ಅಂಬರೀಷ್ ಉಗ್ರನ್ನ ಕೀಳ್ತಾರೆ ಕಟ್ಟಿಂಗ್ ಪ್ಲೇರಿಂದ. ಅದನ್ನೇ ದೊಡ್ಡ ಶಿಕ್ಷೆ ಅನ್ಕೋತಾ ಇದ್ವಿ. ಆವಾಗಲೇ ಅದನ್ನು ನೋಡೋಕ್ಕಾಗದೆ ಎಷ್ಟೋ ಜನ ಕಣ್ಣು ಮುಚ್ಕೊಂಡಿದ್ರು. ಆದರೆ ಅದಲ್ಲ ಇಲ್ಲಿ ನಡೆದಿರ್ತಕ್ಕಂಥದ್ದು. ಇದು ಕ್ರೂರತೆ ಅಂತಂದರೆ.